ನಮಸ್ಕಾರ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ 3ನೇ ದಿನದಂದು ನಾವು ದುರ್ಗಾ ಮಾತೆಯ 3ನೇ ಸ್ವರೂಪವಾದ ಚಂದ್ರಘಂಟಾ ದೇವಿಗೆ ಪೂಜಿಸುತ್ತೇವೆ. ದೇವಿಯ ಮಸ್ತಕದಲ್ಲಿ ಗಂಟೆ ಆಕಾರದ ಅರ್ಧಚಂದ್ರನಿದ್ದಾನೆ. ಆದ್ದರಿಂದ ದೇವಿಗೆ ಚಂದ್ರಘಂಟಾ ದೇವಿ ಎಂದು ಕರೆಯಲಾಗುತ್ತದೆ. ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯೌತ ಪ್ರಸಾದಂ ತನುತೆ ಮಾಹ್ಯಂ ಚಂದ್ರಘಂಟೇತಿ ವಿಶ್ರುತ. ಸ್ವರ್ಗಲೋಕದಲ್ಲಿ ಮಹಿಷಾಸುರನ ಕಾಟವನ್ನು ತಡೆಯಲಾರದೆ ದೇವಾನುದೇವತೆಗಳು ಬ್ರಹ್ಮನ ಬಳಿ ಹೋಗಿ ಸಹಾಯ ಕೇಳುವುದಕ್ಕೆ ಮುಂದಾಗುತ್ತಾರೆ. ಆದರೆ ಬ್ರಹ್ಮನು ಮಹಾದೇವನ ಸಹಾಯವನ್ನು ಪಡೆಯುವ ಸೂಚನೆಯನ್ನು ಕೊಡುತ್ತಾರೆ. ಆದರೆ ದೇವಾನುದೇವತೆಗಳು ಮೊದಲು ವಿಷ್ಣುವಿನ ಬಳಿ ಹೋಗಿ ಅವರ ಒಪ್ಪಿಗೆಯನ್ನು ಪಡೆದು ನಂತರ ಎಲ್ಲರೂ ಶಿವನ ಬಳಿಗೆ ಹೋಗುತ್ತಾರೆ. ಅಲ್ಲಿ ಇಂದ್ರನು ಮಹಿಷಾಸುರನ ಬಗ್ಗೆ ಹೇಳುತ್ತಾನೆ. ಆಗ ಶಿವನಿಗೆ ಕೋಪ ಬರುತ್ತದೆ. ಶಿವನ ಆ ಕೋಪದಿಂದ ಸೃಷ್ಟಿಯಾಗುವ ಅವತಾರವೇ ಚಂದ್ರಘಂಟಾ ದೇವಿ. ದೇವಿಗೆ ಆ ಮಹಾಶಿವನು ತ್ರಿಶೂಲವನ್ನು ಕೊಡುತ್ತಾರೆ ಹಾಗೂ ವಿಷ್ಣುವು ಸುದರ್ಶನ ಚಕ್ರವನ್ನು ಕೊಡುತ್ತಾರೆ. ಈ ರೀತಿ ಎಲ್ಲ ದೇವರು ಅವರವರ ಶಸ್ತ್ರ ಅಸ್ತ್ರಗಳನ್ನು ದೇವಿಗೆ ಕೊಡುತ್ತಾರೆ. ಈ ರೀತಿ ಶಕ್ತಿಗಳನ್ನು ಪಡೆದುಕೊಂಡು ದೇವಿಯು ಆ ಎಲ್ಲ ಶಕ್ತಿಯನ್ನು ಬಳಸಿಕೊಂಡು ಮಹಿಷಾಸುರನನ್ನು ಸಂಹರಿಸಲು ತನ್ನ ಗಂಟೆಯಂತಹ ಭಯಾನಕ ಧ್ವನಿಯನ್ನು ಎತ್ತುತ್ತಾಳೆ. ಇದು ಮಹಿಷಾಸುರನಿಗೂ ಭಯವಾಗುವಂತೆ. ಭಯಂಕರವಾದ ಯುದ್ಧದ ನಂತರ ದೇವಿಯು ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ನಂತರ ಸ್ವರ್ಗಲೋಕದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತಾಳೆ. ನಾವು ದೇವಿಯನ್ನು ಪೂಜಿಸುವುದರಿಂದ ನಮಗೆ ಮನಸ್ಸಿಗೆ ಶಾಂತಿ ಹಾಗೂ ನಮ್ಮಲ್ಲಿರುವ ವೀರತ್ವವು ಹೆಚ್ಚುತ್ತದೆ. ಕೊನೆಯದಾಗಿ ಈ ಕಥೆಯನ್ನು ಕೇಳಿ ತಿಳಿದುಕೊಂಡ ಪ್ರತಿಯೊಬ್ಬ ಶ್ರೇಷ್ಠ ತಾಯಂದಿರಿಗೂ ಶುಭವಾಗಲಿ ಎಂದು ಹೇಳುತ್ತಾ ಧನ್ಯವಾದಗಳು.